ಹೆಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಆಯುಷಾ ವಿನೋದ್ ಸಿಂಗ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮ ಪಾಪಗೆ ಮುಡಿ ಕೊಡೋ ಕಾರ್ಯಕ್ರಮವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ನಾವು ಪಾಪಗೆ ಮುಡಿ ಕೊಟ್ಟಿರೋದು ನಮ್ಮ ಮನೆ ದೇವರು ಯಾದಗಿರಿಗುಟ್ಟ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲಲ್ಲಿ. ನಾವು ಮತ್ತು ನಮ್ಮ ಅಮ್ಮನ ಮನೆ ಕಡೆಯವರು ಎಲ್ಲರೂ ಸೇರಿಕೊಂಡು ಫಸ್ಟ್ ನಮ್ಮ ಅತ್ತೆ ಮನೆಗೆ ಬಂದ್ವಿ. ನಾನು ಒಂದು ಜಾಯಿಂಟ್ ಫ್ಯಾಮಿಲಿಗೆ ಬಿಲಾಂಗ್ ಆಗಿರೋದ್ರಿಂದ ನಮ್ಮ ಎಲ್ಲ ಫ್ಯಾಮಿಲಿ ನಾವು ಎಲ್ಲರೂ ಸೇರಿಕೊಂಡು ನಾವು ಅಲ್ಲಿಂದ ಟೆಂಪಲ್ಗೆ ಹೊರಟ್ವಿ. ಮಾರ್ನಿಂಗ್ ಅರೌಂಡ್ 8 to 8:30 ನಮ್ಮೂರಿಂದ ಬಿಟ್ಟರೆ ಅತ್ತೆಯವರಿಗೆ ಆಫ್ಟರ್ನೂನ್ 2 o'clock ಆಗಿತ್ತು ರೀಚ್ ಆಗಲಿಕ್ಕೆ. ಮತ್ತು ಎಲ್ಲರೂ ಡ್ರಾಪ್ ಆಗಿ ಲಂಚ್ ಮಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆರಾಮಾಗಿ ಊರಿಂದ ಟೆಂಪಲಿಗೆ ಹೊರಟ್ವಿ. ಇನ್ನಷ್ಟು ವಿಷಯಗಳನ್ನು ಕಂಪ್ಲೀಟಾಗಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹೇಗೆಲ್ಲ ಹೋಗಿ ಏನೇನು ಮಾಡಿದ್ವಿ, ಯಾವ ಪ್ಲೇಸು ಹೇಗಿತ್ತು. ಸೊ ಕಂಪ್ಲೀಟ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಎಂಜಾಯ್. ಹೋಗ್ತಾ ಹೋಗ್ತಾ ತುಂಬ ಸಂಜೆ ಆಯಿತು. ಹಾಗಾಗಿ ನಾವು ಒಂದು ಚಾಯ್ ಬ್ರೇಕ್ನ ತೊಗೊಂಡ್ವಿ.
ಹೋಗ್ತಾ ಹೋಗ್ತಾ ಆನ್ ದಿ ವೇ ನಮ್ಮ ಸಿಸ್ಟರ್ಗೆ ಪಿಕ್ ಮಾಡಬೇಕಿತ್ತು. ಸೊ ಅಲ್ಲಿ ನಾವೆಲ್ಲ ಒಂದು ಸ್ವಲ್ಪ ಹೊತ್ತು ಡ್ರಾಪ್ ಆದ್ವಿ. ಮತ್ತಲ್ಲಿ ನಮ್ಮ ಮುತ್ತಜ್ಜಿ ಇದ್ದಾರೆ, ಅವರು ಪಾಪುನ ನೋಡಬೇಕು ಅಂಥೇಳಿ ತುಂಬ ಆಸೆ ಇಟ್ಕೊಂಡಿದ್ರು. ಸೊ ಹಾಗಾಗಿ ನಾವೆಲ್ಲರೂ ಅಲ್ಲಿ ಒಂದು ಸಣ್ಣ ಬ್ರೇಕ್ ತೊಗೊಂಡು ಅಜ್ಜಿ ಜೊತೆ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅರೌಂಡ್ 12-12:30 ಮತ್ತು ಅಲ್ಲಿಂದ ಹೊರಟ್ವಿ. ನೈಟ್ ಡ್ರೈವಿಂಗ್ ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ನಾವು ರಾತ್ರಿನೇ ಹೊರಟ್ವಿ ಮತ್ತು ಅರೌಂಡ್ 2 o'clock ಟೆಂಪಲ್ ರೀಚ್ ಆದ್ವಿ ಫೈನಲಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ತೊಗೊಂಡಿರೋ ಕ್ಲಿಪ್ಪಿಂಗ್ಸ್ ಟೆಂಪಲ್ ಕಡೆ. ಟೆಂಪಲ್ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡಿ ರಿನೋವೇಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಇವಾಗಂತೂ. ನಾವೆಲ್ಲರೂ ಫ್ರೆಶ್ ಅಪ್ ಆಗಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮುಡಿ ಕೊಡೋ ಕಾರ್ಯಕ್ರಮಕ್ಕೆ ಎಲ್ಲರೂ ಹೊರಟ್ವಿ. ಅಲ್ಲಿ ಅದಕ್ಕೆ ಆದಂಥ ಸಪ್ರೇಟ್ ಜಸ್ಟ್ ರೂಮಿಂದ 5 minutes ಡ್ರೈವ್ ನಾವು ಹಾಲ್ಗೆ ರೀಚ್ ಆದ್ವಿ. ಅಲ್ಲಿ ತುಂಬ ದೊಡ್ಡ ಹಾಲ್ ಇದೆ ಸಪ್ರೇಟಾಗಿ, ಅದಕ್ಕೆ ಅಂತ ಹೇಳಿಬಿಟ್ಟು ಟಿಕೆಟ್ಸ್ ತೊಗೋಬೇಕು, ಇಂಡಿವಿಜುವಲ್ ಟಿಕೆಟ್ಸ್ ತೊಗೊಂಡ್ಬಿಟ್ಟು ಎಂಟರ್ ಆಗಬೇಕು. ಅಲ್ಲಿ ನಿಮಗೆ ನಂಬರ್ ಪ್ರೊವೈಡ್ ಮಾಡ್ತಾರೆ, ಟೋಕನ್ ನಂಬರ್. ಅಲ್ಲಿ ನಂಬರ್ ಪರ್ಸನ್ ಕೂತಿರ್ತಾರೆ. ನಮ್ಗೆ 15 ನಂಬರ್ ಇದ್ದರೆ 15 ನಂಬರ್ ಪರ್ಸನ್ ಹತ್ರ ಹೋಗಿ ಆ ಚಿಟ್ ಕೊಟ್ಟರೆ ಅವರು ಆ ಶಾಸ್ತ್ರವನ್ನು ಮಾಡಿಕೊಡ್ತಾರೆ. ಸೊ ಆಬ್ವಿಯಸ್ಲಿ ಸೋದರ ಮಾವ ಬೇಕೇ ಬೇಕು. ತುಂಬ ಅಳ್ತಿದ್ದ ಪಾಪು. ಬರ್ತಿರಲ್ಲ, ನನಗೂ ಸ್ವಲ್ಪ ಫೀಲ್ ಆಗ್ತಾಯಿತ್ತು. ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದ, ತುಂಬ ಟೆನ್ಷನ್ ಆಗ್ತಿತ್ತು ಹೇಗೆ ಕಾಣ್ತಾನೋ ಏನೋ ಅಂತ ಹೇಳಿಬಿಟ್ಟು. ಸೊ ಏನು ಮಾಡೋಕ್ಕಾಗಲ್ಲ, ಕೊಡಲೇಬೇಕು. ತುಂಬ ಕ್ರ್ಯಾಂಕಿ ಆದ, ತುಂಬ ಅಳ್ತಿದ್ದ. ಬಟ್ ಒನ್ ಥಿಂಗ್ ನೋಟ್ ಮಾಡ್ಕೊಳ್ಳಿ, ಬಾಟಲಲ್ಲಿ ಹಾಟ್ ವಾಟರ್ ಕ್ಯಾರಿ ಮಾಡಿ, ಯಾಕಂದರೆ ಇಲ್ಲಾಂದರೆ ತುಂಬ ತಣ್ಣಗಾಗಿರೋ ನೀರನ್ನ ತಲೆಯಲ್ಲೆಲ್ಲ ಹಾಕ್ತಾರೆ. ಸೊ ಹಾಗಾಗಿ ಬಾಟಲಲ್ಲಿ ಹಾಟ್ ವಾಟರ್ ಕ್ಯಾರಿ ಮಾಡಿದರೆ ಸೊ ಆ ವಾಟರೇ ಯೂಸ್ ಮಾಡ್ತಾರೆ ಅವರು. ಸೊ ಈ ಕಂಪ್ಲೀಟ್ ಪ್ರಾಸೆಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ, ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ. ಸೊ ನೋಡಿ, ಎಂಜಾಯ್ ಮಾಡಿ. भैया निकालो निकाल कर बाल निकाल इतने वाला बना लो बच्चे पाप थोड़ा अभी जरा दिन चलता है कि जरा बड़ा होगा नहीं बाला बहुत बड़े बहुत बाला है वो जो मैडम कितना बड़ा होता है जी इधर है ये नहीं इष्टम उसको उसका ಎಲ್ಲ ಶಾಸ್ತ್ರ ಮುಗಿಸಿ ನಾವು ಒಂದಿಷ್ಟು ರೀಲ್ಸ್ ಮಾಡಿದ್ವಿ, ಅದು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಬೇಕಾದರೆ ಚೆಕ್ಔಟ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ.
ಹೇಗೆ ಕಾಣಿಸ್ತಾನೋ ಏನೋ ಅಂತ ತುಂಬ ಪಾಸಿಟಿವ್ ಆಗಿದ್ದೆ, ಬಟ್ ಕ್ಯೂಟಾಗಿ ಕಾಣಿಸ್ತಿದ್ದ. ಮತ್ತು ಎಲ್ಲ ಶಾಸ್ತ್ರ ಮುಗಿಸ್ಕೊಂಡು ನಾವು ದೇವ್ರ ದರ್ಶನಕ್ಕೆ ಅಂಥೇಳಿ ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಬೇಕಂದ್ರೆ ಒಂದು ಸ್ಟಾಪ್ ಇದೆ, ಫಸ್ಟ್ ನಾವು ಅಲ್ಲಿಗೆ ಹೋಗಬೇಕು. ಮೇಲ್ಗಡೆ ಬೇರೆ ವೆಹಿಕಲ್ಸ್ ಅಲೋ ಇಲ್ಲ. ಅಲ್ಲಿ ಒಂದು ಬಸ್ ಬರುತ್ತೆ, ಪಬ್ಲಿಕ್ ಬಸ್ಸು, ಅದರಲ್ಲಿ ಹತ್ಕೊಂಡು ನಾವು ಬೆಟ್ಟದ ಮೇಲೆ ಹೋಗ್ಬೇಕು ದರ್ಶನ ಮಾಡಲಿಕ್ಕೆ. ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ, ಯಾವುದೇ ಬಸ್ ನಮಗೆ ಸಿಗಲಿಲ್ಲ. ಬಸ್ ಬಂತು, ಆದರೆ ತುಂಬ ಫುಲ್ ಇತ್ತು. ಹಾಗಾಗಿ ನಮ್ಮ ವೆಹಿಕಲ್ ಮೇಲೆ ತೊಗೊಂಡು ಹೋಗಲಿಕ್ಕೆ ಅಲ್ಲಿ 500 ರುಪೀಸ್ ಚಾರ್ಜ್ ಮಾಡ್ತಾರೆ. ಸೊ ನಾವೆಲ್ಲರೂ ಏನು ಮಾಡಿದ್ವಿ, ಪೇ ಮಾಡಿಬಿಟ್ಟು ನಮ್ಮ ಓನ್ ವೆಹಿಕಲ್ನ ಬೆಟ್ಟದ ಮೇಲೆ ತೊಗೊಂಡು ಹೋದ್ವಿ. ನಾವು ಪಾಪಗೆ ಮುಡಿ ಕೊಟ್ಟಿರೋದು ರಾಮನ ಮಂದಿರ ಓಪ್ನಿಂಗ್ ಇತ್ತಲ್ಲ ಅದೇ ದಿವಸ, ಯಾಕಂದರೆ ಮೆಮೊರೇಬಲ್ ಆಗಿರ್ಬೇಕಂತ ಹೇಳಿಬಿಟ್ಟು ಅದೇ ದಿನ ನಾವು ಕೂದಲ ತೆಗೆಸಿದ್ದು. ಮತ್ತು ಆ ದಿನ ರಾಮನ ಮಂದಿರ ಓಪ್ನಿಂಗ್ ಇತ್ತು ಅಂತ ಹೇಳಿಬಿಟ್ಟು ಎಲ್ಲ ಜೆಂಟಲ್ಮೆನ್ಸು, ಕಿಡ್ಸು ಎಲ್ಲರೂ ಸಫ್ರೋನ್ ಕಲರ್ ಡ್ರೆಸ್ಸಲ್ಲಿ ಡ್ರೆಸ್ಅಪ್ ಆಗಿದ್ದರು. ಮತ್ತು ನಾವು ಕಲ್ಯಾಣೋತ್ಸವ ಮಾಡಿಸ್ಬೇಕಾಗಿತ್ತು. ಹಾಗಾಗಿ ನಮ್ಮ ದರ್ಶನ ತುಂಬ ಲೇಟ್ ಆಯಿತು. ತುಂಬ ಒಳ್ಳೆಯ ದರ್ಶನ ಆಯಿತು. ರಾಮನ ಮಂದಿರ ಓಪ್ನಿಂಗ್ ಇರೋದ್ರಿಂದ ತುಂಬ ರಶ್ ಇತ್ತು, ಬಟ್ ತುಂಬ ಸ್ಪೆಷಲ್ ಆದ ದರ್ಶನವೇ ಆಯಿತು ನಮಗೆ. ಅಲ್ಲಿ ಒಳಗಡೆ ಮೊಬೈಲ್ ಫೋನ್ಸ್ ಏನೂ ಅಲೋ ಇರಲಿಲ್ಲ. ಸೊ ಹಾಗಾಗಿ ಡೇ ಟೈಮಲ್ಲಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ. ಪ್ಲಸ್ ನಾವು ಒನ್ ಡೇ ಎಕ್ಸ್ಟ್ರಾ ಸ್ಟೇ ಮಾಡಿದ್ವಿ. ಮತ್ತು ಈವ್ನಿಂಗ್ ವಾಪಸ್ ಮತ್ತೆ ಬಂದ್ವಿ ಪೀಸ್ಫುಲ್ಲಾಗಿ ಮತ್ತೊಂದು ಸರಿ ದರ್ಶನ ಮಾಡಲಿಕ್ಕೆ. ಸೊ ತುಂಬ ಒಳ್ಳೆಯ ದರ್ಶನ ಆಯಿತು. ಈವ್ನಿಂಗ್ ಕೂಡ ಫ್ಯಾಮ್ಲಿ ಎಲ್ಲರೂ ಕೂಡ್ಕೊಂಡು ಒಟ್ಟಿಗೆ ಹೋದರೆ ಎಷ್ಟು ಚೆನ್ನಾಗಿರುತ್ತಲ್ವ. ನಾವೆಲ್ಲ ಫ್ಯಾಮ್ಲಿ ಮೆಂಬರ್ಸ್ ದರ್ಶನದ ಲೈನಲ್ಲಿ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಆ ಎಲ್ಲ ಕ್ಲಿಪ್ಪಿಂಗ್ಸ್ ಈವ್ನಿಂಗು ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಅದೆಲ್ಲ ಆ್ಯಡ್ ಮಾಡ್ತೀನಿ, ವಿಡಿಯೋ ಟಿಲ್ ಎಂಡ್ ಮಟ್ಟ ನೋಡಿ ಎಂಜಾಯ್ ಮಾಡಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ಡ್ ಫಾರ್ ನೆಕ್ಸ್ಟ್ ಅಪ್ಡೇಟ್. ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್.